ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ತರಕಾರಿಗಳು ಮನೇಲಿ ಇರ್ತಾವಲ್ವಾ ಫ್ರೆಂಡ್, ಹಾಗಾಗಿ ಅದನ್ನು ಇಟ್ಕೊಂಡು ಸಾಂಬಾರು ಹೇಗೆ ಮಾಡೋದಂತ ನೋಡೋಣ. ನೋಡಿ ಫ್ರೆಂಡ್, ನಾವೀಗ ಒಂದು ಟೊಮೆಟೊ ಮತ್ತು ಅರ್ಧ ಟೊಮೆಟೊ ಹಾಕ್ತಾ ಇದ್ದೀವಿ. ಮತ್ತು ತೊಳ್ಕೊಂಡಿರೋ ಕೊತ್ತಂಬರಿನ ನಾವು ಅದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಅದಾದ ತಕ್ಷಣ ಆ್ಯಡ್ ಮಾಡಿ ಆದಮೇಲೆ ನೋಡಿ ಫ್ರೆಂಡ್, ಇಷ್ಟು ಬೆಳ್ಳುಳ್ಳಿ ಸಾಕಾಗುತ್ತೆ. ಮತ್ತು ಸ್ವಲ್ಪ ಹುಣಸೆ ಹಣ್ಣು ಅದರಲ್ಲಿ ಹಾಕಬೇಕು ನಾವು. ಅದಾದ ತಕ್ಷಣ ಸ್ವಲ್ಪ ಜೀರಿಗೆ, ಅದಾದ ತಕ್ಷಣ ಸ್ವಲ್ಪ ಅರಿಶಿಣದ ಪುಡಿ, ಅದಾದ ತಕ್ಷಣ ನಾವು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತೀವಲ್ಲ ಫ್ರೆಂಡ್. ಈಗ ನಾವು ತರಕಾರಿಗಳನ್ನ ತಗೊಂಡು ಬೇರೆ ಫ್ರೈ ಮಾಡ್ಕೊಳ್ಳೋವಾಗ ಕೂಡ ಖಾರ ಪುಡಿ ಹಾಕ್ತೀವಿ, ಹಾಗಾಗಿ ಸ್ವಲ್ಪ ಹಾಕೋಣ. ನಾವು ಇದಕ್ಕೆ ಎಣ್ಣೆನ ಮಿಕ್ಸ್ ಮಾಡೋಣ, ಬೇಗ ಕುದಿಯುತ್ತೆ. ಹಾಗಾಗಿ ನಾವು ಇದನ್ನು ಎಣ್ಣೆನ ಹಾಕ್ತಾಯಿದ್ದೀವಿ. 1 ಗ್ಲಾಸ್ದಷ್ಟು ನಾವು ನೀರು ತೊಗೊಂಡಿದ್ದೀವಿ, ಅದನ್ನು ನಾವು ಅದರಲ್ಲಿ ಹಾಕ್ತಾಯಿದ್ದೀವಿ. ಅದಾದ ತಕ್ಷಣ ಕುಕ್ಕರ್ನ ಸೀಟಿನ ಮುಚ್ಚಿಬಿಟ್ಟು ನಾವು ಒಲೆ ಮೇಲೆ ಇಟ್ಬಿಡೋದು. ಅದಾದ ತಕ್ಷಣ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ನಾವು ಎಣ್ಣೆನ ಹಾಕಿ ಅದರಲ್ಲಿ ಸ್ವಲ್ಪ ಜೀರಿಗೆ ಹಾಕಬೇಕು ಕಾದಿರುವಾಗ. ಅದಾದ ತಕ್ಷಣ ನಾವು ಸ್ವಲ್ಪ ಸಾಸಿವೆ ಆ್ಯಡ್ ಮಾಡಬೇಕು. ಅದು ಚಟಪಟ ಅಂದ ತಕ್ಷಣವೇ ನಾವು ಅದಕ್ಕೆ ಇನ್ನು ಕರಿಬೇವನ್ನು ಹಾಕಬೇಕು. ಅದಾದ ತಕ್ಷಣ ಉದ್ದ ಕೊಯ್ದಿರ್ತಕ್ಕಂಥ ಈರುಳ್ಳಿನ ಅದರಲ್ಲಿ ಆ್ಯಡ್ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಫ್ರೈ ಮಾಡಿ, ಒಣ ಮೆಣಸಿನ್ಕಾಯಿ ಇದ್ದರೆ 2 ಯೂಸ್ ಮಾಡ್ಕೊಳ್ಳಿ, ಟೇಸ್ಟ್ ಆಗುತ್ತೆ ಸಾಂಬಾರಲ್ವ. ಹಾಗಾಗಿ ನಾವು ಅದನ್ನು ಫ್ರೈ ಮಾಡಿ, ಇಲ್ಲಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಆಲೂಗಡ್ಡೆ, ಏನಕ್ಕೆ ನಾನು ಈ ಆಲೂಗಡ್ಡೆ ಮತ್ತು ಈ ಬರುತ್ತಲ್ಲ ಫ್ರೆಂಡ್ ಚೌಳೆಕಾಯಿ ಮತ್ತು ಈ ಥರ ಬೀನ್ಸ್ನ ನಾನು ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ಚೌಳಂಬ್ರಿಕ ಅಂತ ಹೇಳ್ತಾರಲ್ವ, ಅದನ್ನು ನಾವು ಆ್ಯಡ್ ಮಾಡ್ತಾಯಿದ್ದೀವಿ. ಅದಾದಮೇಲೆ ಇನ್ನೊಂದಿದೆ ಮೆಟೀರಿಯಲ್ಲು, ಬದನೆಕಾಯಿ, ಅದನ್ನು ನಾನು ಉದ್ದ ಹೆಚ್ಕೊಂಡಿದ್ದೀನಿ ಸ್ಲೈಸ್ ಥರ, ಅದನ್ನು ನಾವು ಆ್ಯಡ್ ಮಾಡಿದ್ದೀವಿ. ಸ್ವಲ್ಪನೇ ಇರುತ್ತಲ್ಲ ಫ್ರೆಂಡ್ಸ್, ಹಾಗಾಗಿ 4-3 ಮೆಟೀರಿಯಲ್ ಇದ್ದರೆ ನಾವು ಹಾಕ್ಬೋದು. ಅದಾದ ತಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾವು ಅದನ್ನು ಫ್ರೈನ ಮಾಡ್ಕೋಬೇಕಾಗುತ್ತೆ. ಅದಾದ ತಕ್ಷಣ ಸ್ವಲ್ಪ ಅರಿಶಿಣ, ಅದಾದಮೇಲೆ ನಾನು ಹೇಳಿದ್ನಲ್ಲ ಫ್ರೆಂಡ್ ಖಾರ ಪುಡಿ ಇಲ್ಲಿ ಯೂಸ್ ಆಗುತ್ತೆ ಅಂತ, ಹಾಗಾಗಿ ನಾನು ಅಲ್ಲಿ ಸ್ವಲ್ಪ ಹಾಕ್ಕೊಂಡೆ. ಇಲ್ಲಿನೂ ಹಾಕಬೇಕಾಗುತ್ತಲ್ವ, ಹಾಗಾಗಿ ಇದನ್ನು ನೀಟಾಗಿ ನಾವು ಫ್ರೈನ ಮಾಡಿಕೊಂಡು ಬೇಯಲಿಕ್ಕೆ ಬಿಡಬೇಕು. ನೋಡಿ ಫ್ರೆಂಡ್, ಸ್ವಲ್ಪನೇ ತರಕಾರಿ ಇರುತ್ತೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ. ಹಾಗಾಗಿ ಎಲ್ಲ ಮಿಕ್ಸ್ ಮಾಡಿ ನಾವು ಅದನ್ನು ಸಾಂಬಾರು ಮಾಡ್ಬೋದು. ಟೇಸ್ಟ್ ಆಗುತ್ತೆ ತಿನ್ನಲಿಕ್ಕೆ, ಎಲ್ಲ ಮೆಟೀರಿಯಲ್ ಸಿಗುತ್ತೆ. ಇದು ಸಾಂಬಾರು ಪೌಡರ್ MTRದು ನಾನು ಆ್ಯಡ್ ಮಾಡ್ತಾಯಿದ್ದೀನಿ, ಹಾಗಾಗಿ ನಿಮಗೆ ತೋರಿಸಿದೆ. ಈ ಮಸಾಲಾನ 1 ಸ್ಪೂನ್ ಅಥವಾ ನಿಮಗೆ ಜಾಸ್ತಿ ಆದರೆ ಹಾಕ್ಕೋಬೋದು. ಇದರಲ್ಲಿ ಸ್ವಲ್ಪ ಅರ್ಧ ನೀರು ಆ್ಯಡ್ ಮಾಡಿ ಫ್ರೆಂಡ್, ಯಾಕಂದರೆ ಅದು ಸ್ವಲ್ಪ ಕುದಿಯುತ್ತೆ. ಕುದ್ದಾದ ತಕ್ಷಣ ಅದು ಚೆನ್ನಾಗಿ ಫ್ಲೇವರ್ ಬರುತ್ತೆ. ಅದಾದ ತಕ್ಷಣ ಸ್ಮೆಲ್ ಕೂಡ ಆಗಲೇ ಗೊತ್ತಾಗುತ್ತೆ. ಓಕೆನಾ? ಹಾಗಾಗಿ ಈಗಲೇ ಸ್ವಲ್ಪ ನೀರು ಹಾಕಿದ್ದೀವಿ. ಇದಾದ ತಕ್ಷಣ ನಾವು ಬೇಳೆ ಮಸ್ಕೊಂಡು ಇದರಲ್ಲೇ ಹಾಕಿದ್ದೀವಿ, ನೋಡ್ಬೋದು ನೀವೀಗ. ಅದನ್ನು ನಾವು ಬೇಳೆ ಮಸ್ಕೊಂಡು ಹಾಕಿದ ತಕ್ಷಣ ಸ್ವಲ್ಪ ಗಟ್ಟಿ ಇದೆ ಇದು ಚಪಾತಿ ರೊಟ್ಟಿಗೆ ತಿನ್ನೋರಾಗಿದ್ದರೆ ಈ ಥರ ಮಾಡ್ಕೋಬೋದು. ಇಲ್ಲ ಅಂತಂದರೆ ಸ್ವಲ್ಪ ನೀರು ಕೂಡ ಜಾಸ್ತಿ ಆ್ಯಡ್ ಮಾಡ್ಬೋದು. ಇದು ಕುದೀತಾ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಫ್ರೆಂಡ್, ಓಕೆನಾ? ನೋಡಿ ಲಾಸ್ಟು ಅದು MTR ಸಾಂಬಾರು ಇತ್ತಲ್ಲ, ಅದು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ, ಟೇಸ್ಟ್ ಆಗುತ್ತೆ ಅಂತ. ತರಕಾರಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೆ ನಾನು, ಹಾಗಾಗಿ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ಇದನ್ನ ಮಾಡ್ಕೋಬೋದು. ಓಕೆ ಫ್ರೆಂಡ್, ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಓಕೆ,